ಸರ್ಕಾರದ ಕಡೆಯಿಂದ ಬರ ಪರಿಹಾರ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿರೋದು ನಿಮಗೂ ಸಹ ಗೊತ್ತಿರುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ಒಂದು ಬರ ಪರಿಹಾರ ಹಣವನ್ನು ಕೆಲವು ಜನರಿಗೆ ಮಾತ್ರ ಕ್ರೆಡಿಟ್ ಆಗಿದೆ ಅಂತ ತಿಳಿಸ್ಕೊಡ್ತಿದ್ದಾರೆ. ಅಂದರೆ ಇನ್ನೂ ತುಂಬ ಜನಕ್ಕೆ ಈ ಒಂದು ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ತಿಳಿಸ್ಕೊಡ್ತಿದ್ದಾರೆ ಜನ. ಆದರೆ ಇಲ್ಲಿ ಗೌರ್ಮೆಂಟ್ ಹೇಳ್ತಿರೋ ಪ್ರಕಾರ ಈ ಒಂದು ಬರ ಪರಿಹಾರ ಹಣವನ್ನು ಆಲ್ರೆಡಿ ಎಲ್ಲ ರೈತರಿಗೂ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸ್ಕೊಡ್ತಿದ್ದಾರೆ. ಹಾಗಿದ್ರೆ ನಿಮ್ಮ ಖಾತೆಗಳಿಗೆ ಯಾಕೆ ಇನ್ನೂ ಈ ಒಂದು ಹಣ ಜಮೆ ಆಗಿಲ್ಲ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವೊಂದು ಆಪ್ಷನ್ಸ್ ಇದಾವೆ, ಆ ಆಪ್ಷನ್ ಚೆಕ್ ಮಾಡಿ. ಆ ಆಪ್ಷನ್ ಆಕ್ಟಿವ್ ಅಲ್ಲಿ ಇದ್ದರೆ ನಿಮಗೂ ಸಹ ಈ ಒಂದು ಬರ ಪರಿಹಾರ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಶುರು ಮಾಡೋ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ರೈಟ್ ಸೈಡಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೋಟೆಕ್. ನಾನು ತಿಳಿಸ್ಕೊಡುವಂತಹ ಮಾಹಿತಿ ತುಂಬ ಇಂಪಾರ್ಟೆಂಟ್ ಹಾಗೆ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಬರ ಪರಿಹಾರ ಹಣ ಯಾರ್ಯಾರಿಗೆ ಬಂದಿಲ್ವೋ ಅವರಿಗೆ ತುಂಬ ಯೂಸ್ಫುಲ್ ಆದಂತಹ ಮಾಹಿತಿ ನೀಡ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಾಚ್ ಮಾಡಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ 2458 ಕೋಟಿಯನ್ನು ಈ ಬರ ಪರಿಹಾರ ಅಂದರೆ ಬರ ನಷ್ಟ ಪರಿಹಾರ ಹಣವಾಗಿ ಬಿಡುಗಡೆ ಮಾಡಿದ್ದಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿ ಕೆಲವರಿಗೆ ಮಾತ್ರ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿದೆ. ಇನ್ನು ತುಂಬ ಜನಕ್ಕೆ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿಲ್ಲ ಸ್ನೇಹಿತರೆ. ಈ ಖುದ್ದಾಗಿ ನಮ್ಮ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಹ ತಿಳಿಸ್ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಒಂದು ಬರ ಪರಿಹಾರ ಹಣ ತುಂಬ ಜನಕ್ಕೆ ಇನ್ನೂ ಜಮೆನೇ ಆಗಿಲ್ಲ. ಆಗದೇ ಇರೋದು ಕಾರಣ ಏನು, ಹಾಗೆ ಇದನ್ನು ಏನು ಮಾಡಬೇಕು, ಯಾವ ಥರ ನಾವು ಆಪ್ಷನ್ ಚೆಕ್ ಮಾಡಬೇಕು, ನಮಗೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಿಮಗೂ ಸಹ ಈ ಒಂದು ಬರ ಪರಿಹಾರ ಹಣ ಇನ್ನೂ ಜಮೆ ಆಗಿಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ಅಂದರೆ, ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಬಂದಂಥ ಮಾಹಿತಿ ಪ್ರಕಾರ ನೀವು NPCI ಚೆಕ್ ಮಾಡಿಸ್ಕೋಬೇಕಾಗುತ್ತೆ. NPCI ಚೆಕ್ನ ನೀವು ಆನ್ಲೈನಲ್ಲಿ ನೀವು ಸಹ ಮಾಡ್ಕೋಬೋದು, ಇಲ್ಲ ಸೈಬರ್ ಸೆಂಟ್ರಲ್ಲಿ ಸಹ ನೀವು ಮಾಡಿ ಚೆಕ್ ಮಾಡ್ಕೋಬೋದು. ಹಾಗಾದರೆ ಈ NPCI ಅಂದರೆ ಏನು? ಮೊದಲನೇದಾಗಿ NPCI ಅಂದರೆ ಏನು? NPCI ಮ್ಯಾಪಿಂಗ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಕರೆಕ್ಟಾಗಿ ಲಿಂಕ್ ಆಗಿದೆಯಾ ಇಲ್ಲ ಅನ್ನೋದನ್ನೇ NPCI ಚೆಕ್ ಅಂತ ಹೇಳ್ತಾರೆ. ಹಾಗಿದ್ರೆ ಇದು ಏನಂತ ಆಪ್ಷನ್ ಇರುತ್ತೆ, ಇಲ್ಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಅಂತ 2 ಆಪ್ಷನ್ ಇರುತ್ತೆ. ನಿಮ್ಮ NPCI ಚೆಕ್ನಲ್ಲಿ ನಿಮ್ಮದು ಆ್ಯಕ್ಟಿವ್ ಅಂತ ಇದ್ದರೆ ನಿಮ್ಮ ಖಾತೆಗಳಿಗೆ ಖಂಡಿತ ಬರ ಪರಿಹಾರ ಬಂದು ಜಮೆ ಆಗೇ ಆಗುತ್ತೆ ಸ್ನೇಹಿತರೆ. ಅಕಸ್ಮಾತಾಗಿ ನಿಮ್ಮ NPCI ಚೆಕ್ನಲ್ಲಿ ಇನ್ಆ್ಯಕ್ಟಿವ್ ಅಂತ ಇದ್ದರೆ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಮತ್ತೆ ನೀಡಿ ನೀವು ಸಬ್ಮಿಟ್ ಮಾಡಿ NPCI ಮ್ಯಾಪಿಂಗ್ ಮಾಡಿಸ್ಲೇಬೇಕಾಗುತ್ತೆ. ಹಾಗಿದ್ರೆ ಈ ಒಂದು NPCI ಚೆಕ್ನ ನಾವು ಹೇಗೆ ಚೆಕ್ ಮಾಡ್ಕೊಳೋದು ನೋಡೋದಾದರೆ, ಇಲ್ಲಿ ಒಂದು ನಮಗೆ ವೆಬ್ಸೈಟ್ ಇದೆ ಸ್ನೇಹಿತರೆ, ಫ್ರೂಟ್ಸ್ ವೆಬ್ಸೈಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಆ ಪ್ರೊಸೆಸನ್ನು ತೋರಿಸ್ತೀನಿ, ನೀವು ಸಹ ಅದೇ ಥರ ಫಾಲೋ ಮಾಡಿ ನಿಮ್ಮ NPCI ಚೆಕ್ನಲ್ಲಿ ಆ್ಯಕ್ಟಿವ್ ಇದೆಯೋ ಇನ್ಆ್ಯಕ್ಟಿವ್ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಸರ್ಚಿಗೆ ಬರಬೇಕಾಗುತ್ತೆ. ಗೂಗಲ್ ಸರ್ಚ್ನಲ್ಲಿ ನೀವು ಫ್ರೂಟ್ಸ್ ಕರ್ನಾಟಕ ಅಂತ ಟೈಪ್ ಮಾಡಬೇಕಾಗುತ್ತೆ. ಫ್ರೂಟ್ಸ್ ಕರ್ನಾಟಕ. ಸೊ ಈ ಥರ ಟೈಪ್ ಮಾಡಿದ ನಂತರ ನೀವು ಎಂಟ್ರಿ ಒತ್ತಿದ ಮೇಲೆ ನಿಮಗೆ ಫಸ್ಟ್ನೇ ಆಪ್ಷನ್ ಫ್ರೂಟ್ಸ್ ಕರ್ನಾಟಕ ಅಂತ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪಾಪಪ್ ಒಂದು ಆಪ್ಷನ್ ಬರುತ್ತೆ. ಇದನ್ನು ಸ್ಕಿಪ್ ಮಾಡಬೇಕಾಗುತ್ತೆ. ಸ್ಕಿಪ್ ಮಾಡ್ತಿದ್ದೀನಿ ನಾನು ಸಹ. ಸ್ಕಿಪ್ ಮಾಡಿದ ನಂತರ ನೀವು ಸಿಟಿಸನ್ ಲಾಗಿನ್ಗೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಲಾಗಿನ್ ಆಪ್ಷನ್, ಸಿಟಿಸನ್ ಲಾಗಿನ್ ಅಂತ ಆಪ್ಷನ್ ಇದೆ. ನಿಮ್ಮ ಹತ್ರ ಸಿಟಿಸನ್ ಲಾಗಿನ್ ಅಂತ ಆಪ್ಷನ್ ಇದ್ದರೆ ಲಾಗಿನ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಈ ಒಂದು ಸಿಟಿಸನ್ಶಿಪ್ ಲಾಗಿನ್ ಇದ್ದರೆ ಮಾತ್ರ ಲಾಗಿನ್ ಮಾಡಿ, ಅಥವಾ ಮೊದಲಿಂದ ಅಂದರೆ ಫಸ್ಟಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಇದೆ ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಕೇಳುತ್ತೆ, ಹಾಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಆ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿ ನೀವು ಈ ಒಂದು ಸಿಟಿಸನ್ಶಿಪ್ ಲಾಗಿನ್ ಮಾಡ್ಕೋಬೋದು. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಒಂದು ಆಧಾರ್ ಕಾರ್ಡ್ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರ್ ಅಂತ ತಗೊಳ್ತಾ ಇದ್ದೀನಿ. ಎಕ್ಸಾಂಪಲ್ ಆಗಿ ನಾನು ಇಲ್ಲೊಂದು ಒಂದು ಆಧಾರ್ ಕಾರ್ಡ್ ನೇಮ್ ತಗೊಳ್ತಾ ಇದ್ದೀನಿ, ಹಾಗೆ ಅವರ ಆಧಾರ್ ಕಾರ್ಡ್ ನಂಬರನ್ನು ಸಹ ತಗೊಳ್ತಾ ಇದ್ದೀನಿ. ಇಲ್ಲಿ ತಗೊಂಡ ನಂತರ ಇಲ್ಲಿ ಕೆಳಗಡೆ ಚೆಕ್ ಮಾರ್ಕ್ ಇರುತ್ತೆ. ಈ ಥರ ನೀವು ಚೆಕ್ ಮಾರ್ಕ್ನ ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಸಹ ಇವಾಗ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಿದ್ದೀನಿ. ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಡು ಹ್ಯಾವ್ ದ ವ್ಯಾಲಿಡ್ ಇಮೇಲ್ ID ಅಂತ ಕೇಳುತ್ತೆ. ಇದ್ದರೆ ನೀವು ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ಸೊ ಈಗ ನನ್ನ ಹತ್ರ ಇಲ್ಲ, ನಾನು ನೋ ಕೊಡ್ತಿದ್ದೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ನಂಬರ್ಗೆ ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ OTP ಬಂದಿದೆ, OTP ಸಹ ಎಂಟ್ರಿ ಮಾಡ್ತಿದ್ದೀನಿ. ಎಂಟ್ರಿ ಮಾಡಿದ ತಕ್ಷಣ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಇಲ್ಲಿ ಪಾಸ್ವರ್ಡನ್ನು ಕೇಳುತ್ತೆ, ನೀವು ಪಾಸ್ವರ್ಡ್ ಸಹ ಇಡಬೇಕಾಗುತ್ತೆ. ನೀವು ಪರ್ಸನಲ್ ಪಾಸ್ವರ್ಡ್ ಯಾವ್ದಾದ್ರು ಇಡ್ಬೋದು ನೀವು. ನಾನು ಈಗ ಇಡ್ತಾ ಇದ್ದೀನಿ. ನಾನು ಸಹ ಇವಾಗ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಿದ್ದೀನಿ. ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಕ್ಸಸ್ಫುಲಿ ಅಕೌಂಟ್ ಕ್ರಿಯೇಟೆಡ್ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಹೊಸದಾಗಿ ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಒಂದು ಹೊಸದಾಗಿ ಪೇಜ್ ಓಪನ್ ಆಗಿರುತ್ತೆ. ಸೊ ನೀವು ಇಲ್ಲಿ ಟೇಕ್ ಮೀ ಟು ಲಾಗಿನ್ ಪೇಜ್ ಅಂತ ಕೆಳಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿರುವಂತಹ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡಿಂದ ನೀವು ಲಾಗಿನ್ ಆಗ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಾನು ಈಗ ಮತ್ತೆ ಅದೇ ಮೊಬೈಲ್ ನಂಬರನ್ನು ಹಾಕ್ತಿದ್ದೀನಿ. ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ, ಅದು ಸಹ ಹಾಕ್ತಿದ್ದೀನಿ. ಕೆಳಗಡೆ ನೀವು ಕ್ಯಾಪ್ಚರ್ ಸಹ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಚರ್ ಈ ಥರ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಲಾಗಿನ್ ಆಪ್ಷನ್ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಮೇಲೆ ನೀವು NPCI ಚೆಕ್ ಅಂತ ಒಂದು ಆಪ್ಷನ್ ಇರುತ್ತೆ. NPCI ಚೆಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೀವೇನಾದರೂ ರೈತರಾಗಿ ಈ ಒಂದು ಸಿಟಿಸನ್ಶಿಪ್ ಲಾಗಿನ್ಗೆ ಎಂಟ್ರಿ ಆದರೆ ನೀವು ಇಲ್ಲಿ NPCI ಚೆಕ್ನಲ್ಲಿ ನೀವು ಏನು ಚೆಕ್ ಮಾಡ್ಬೋದು ಅಂದರೆ ನಿಮ್ಮ NPCI ಮ್ಯಾಪಿಂಗ್ ಆ್ಯಕ್ಟಿವ್ ಅಲ್ಲಿದೆಯಾ ಇನ್ಆ್ಯಕ್ಟಿವ್ ಅಲ್ಲಿದೆಯಾ ಅಂತ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆದ ನಂತರ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು NPCI ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಡೀಟೇಲ್ಸ್. ಇಲ್ಲಿ ಸ್ಟೇಟಸ್ ನೋಡಿದ್ರೆ ಆ್ಯಕ್ಟಿವ್ ಅಂತ ಇದೆ. ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಅಂದರೆ ರೇಖಾ RN ಅಂತ ಇರೋ ಅಪ್ಲಿಕೇಶನಲ್ಲಿ ಆ್ಯಕ್ಟಿವ್ ಅಂತ ಇದೆ. ಸೊ ಇವ್ರಿಗೆ ಖಂಡಿತವಾಗ್ಲೂ ಬರ ಪರಿಹಾರ ಹಣ ಖಂಡಿತವಾಗ್ಲೂ ಇವ್ರಿಗೆ ಜಮೆ ಆಗೇ ಆಗುತ್ತೆ. ಹೀಗೆ ನೀವು ಸಹ ಈ ಒಂದು ಪ್ರೊಸೆಸ್ನ ಫಾಲೋ ಮಾಡಿ NPCI ಬ್ಯಾಂಕ್ ಅಕೌಂಟ್ ಸೀಡಿಂಗು ಆ್ಯಕ್ಟಿವ್ ಅಲ್ಲಿದೆಯೋ ಇನ್ಆ್ಯಕ್ಟಿವ್ ಅಲ್ಲಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ನಾನು ಆದಷ್ಟು ಬೇಗ ನಿಮಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಕರ್ನಾಟಕ.